ಅವನನ್ನು ತಂದು ತಿಂದಿರಾ ಮುಂದೆ ನಿನ್ನ ಅದಕ್ಕಾಗಿ ತಡಮಾಡುವ ವಿಚಾರವಲ್ಲ. ವಿಚಾರದಲ್ಲಿ ಬಲವಿದ್ದರೆ ಪ್ರದರ್ಶನವನ್ನು ಇಲ್ಲಿ ತೋರಿಸುವುದಾದರೆ ಆಗ ನಮ್ದು ನಿನ್ನ ತಲೆ ಎಷ್ಟು ಕಟ್ಟಿಟ್ಟು ನಾವು ನೋಡ್ತೇವೆ. ಈ ಪುರವನ್ನು ಮಂತ್ರೀಶ್ವರರ ಮೂಲಕ ಹೇಳಿ ಆದಷ್ಟು ಸರ್ವ ರೀತಿಯಿಂದ ಅಲಂಕಾರವನ್ನು ಮಾಡಿದ್ದಾಗಿದೆ. ಕಳೆರು ತೋರಣಗಳಿಂದ ಈ ಕಮಲಾವತಿ ಪಟ್ಟಣವು ಕಂಗೊಳಿಸುತ್ತಾ ಇದೆ. ಈ ಹೊತ್ತು ರತಿ ಮನ್ಮಥರ ಪರಿಣಯಕ್ಕೆ ಸಿದ್ಧವಾಗಿದೆ ವೇದಿಕೆ. ಯಾವ ಸಮಯಕ್ಕೆ ಮುಹೂರ್ತ ಎನ್ನುವುದಾಗಿ ನಿರೀಕ್ಷೆಯಿಂದ ಇರಿ. ನೋಡೋಣ. ಸಮಾಧಾನ ಸಂತೋಷ ನನಗುಂಟು.
ನಮ್ಮ ಹಿರಿಯರು ನಮಗೆ ಎಷ್ಟನ್ನು ಕೊಟ್ಟಿದ್ದಾರೋ ಅಷ್ಟನ್ನೇ ನಾವು ನಮ್ಮ ಕಿರಿಯರಿಗೆ ಕೊಟ್ಟೆವು ಅಂತ ಆದ್ರೆ ಅದರಲ್ಲಿ ನಮ್ಮದಾದಂತಹ ಸಾಧನೆಯನ್ನು ಕಾಣಿಸುವುದಿಲ್ಲ. ನಮ್ಮ ಕಿರಿಯರಿಗೆ ನಾವು ಹಸ್ತಾಂತರಿಸುವಾಗ ಒಂದಿಷ್ಟು ನಮ್ಮ ಸಂಗ್ರಹವನ್ನು ಸೇರಿಸಬೇಕು. ಇಲ್ಲದಿದ್ದರೆ ನಮ್ಮ ಪರಾಕ್ರಮ ಎಲ್ಲಿ ಗೊತ್ತಾಗುತ್ತದೆ ಹೇಳಿ ಅಲ್ವೇ? ಈ ನಿಲುಮೆಯನ್ನು ಹೊಂದಿದವನಾಗಿ ಅನೇಕ ರಾಜ್ಯಗಳ ಮೇಲೆ ಅನೇಕ ರಾಷ್ಟ್ರಗಳ ಮೇಲೆ ದಾಳಿಯನ್ನು ನಡೆಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ನನ್ನ ಆಡಳಿತದ ವ್ಯಾಪ್ತಿಯನ್ನು ಬಹು ದೂರಕ್ಕೆ ವಿಸ್ತರಿಸಿಕೊಂಡಿದ್ದೇನೆ. ಶಾಸ್ತ್ರಕಾರರು ಹೇಳಿದಂತಹ ಒಂದು ಮಾತುಂಟು, ರಾಜ ಕಾಲಸ್ಯ ಕಾರಣ. ಒಂದು ಊರಿನ ಅರಸ ಸರಿದ್ದಾನಂತಾದ್ರೆ ಆತನ ಆಳ್ವಿಕೆ ಸರಿ ಉಂಟು ಅಂತ ಆದ್ರೆ ಅಂತಹ ದೇಶದಲ್ಲಿ ಅಂತಹ ರಾಜ್ಯದಲ್ಲಿ ಕ್ಷಾಮಾದಿ ತೊಂದರೆಗಳಿಲ್ಲದೆ ಕಾಲವು ಅನುಕೂಲಕರವಾಗಿ ಒದಗಿ ಬರುತ್ತದೆ ಎನ್ನುವುದಕ್ಕೆ ಈ ಕೌಲಿಕನೇ ಒಂದು ಸ್ಪಷ್ಟವಾದಂತಹ ಉದಾಹರಣೆ. ಯಾಕೆ ನಮ್ಮ ಆವರಣದೊಳಗೆ ನಡೆಯುವಂತಹ ಚಟುವಟಿಕೆಗಳನ್ನು ಗಮನ ಹರಿಸಿ ನೋಡಿ. ಪುರಾಣದ ಪುಣ್ಯ ಪುರುಷರ ಕಥನಗಳನ್ನು ಹೇಳಿ ಅದರಲ್ಲಿರುವಂತಹ ಸತ್ವವನ್ನು ತತ್ವವನ್ನು ಸ್ವತ್ವವನ್ನು ಸಭೆಗೆ ವಿವರಿಸಿ ಹೇಳುವವರು ಒಂದು ಕಡೆಯಲ್ಲಿ, ನಮ್ಮದಾದಂತಹ ವಂಶಾವಳಿಗಳನ್ನು ಹೇಳುವವರು ಇನ್ನೊಂದು ಕಡೆಯಲ್ಲಿ, ನಾವು ಮಾಡಿದಂತಹ ಸಾಹಸ ಗಾಥೆಗಳನ್ನು ಹೇಳುವವರು ಮತ್ತೊಂದು ಕಡೆಯಲ್ಲಿ. ಇಂತಹ ಸಭೆಯನ್ನು ನೀವು ಎಲ್ಲಿಯಾದ್ರೂ ನೋಡಿದ್ದೀರ? ಇದಕ್ಕಿಂತ ದೊಡ್ಡ ಸಭೆಯನ್ನು ನೀವು ನೋಡಿರ್ಬೋದು. ಹಾಗೆಂದು ಇಲ್ಲಿರುವಂತಹ ಮಂದಿಗಳಷ್ಟು ಎಂಬುದು ಮುಖ್ಯ ಅಲ್ಲ, ಬಂದಂತಹ ಮಂದಿಗಳು ಎಂತಹ ಯೋಗ್ಯತಾವಂತರು ಎಂಬುದೇ ಮುಖ್ಯವಾಗಿರುತ್ತದೆ. ಎಂತೆಂತಹ ಸಾಧಕರು, ಎಂತೆಂತಹ ಗಣ್ಯರು, ಎಂತೆಂತಹ ಪುಣ್ಯ ಪುರುಷನರು ಆಸೀನರಾದಂತಹ ಸಾಧಕರು. ಈ ಮಾದ್ರಾದೇಶದ ಕೌಲಿಕನ ಸಭೆಯನ್ನುಂಟು ವರ್ತಮಾನ ಕಾಲದಲ್ಲಿ ದೇವೇಂದ್ರನ ಸಭೆ ಮಿಗಿಲಾದಂತಹ ಸಭೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಮ್ಮಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೂ ಸರಿಯಾದಂತಹ ಪ್ರೋತ್ಸಾಹ ಉಂಟು. ಬ್ರಾಹ್ಮಣರಿಗೆ ವಿಶೇಷವಾದಂತಹ ಗೌರವ ಉಂಟು, ಮಹಿಳೆಯರಿಗೂ ಉಂಟು. ಎಲ್ಲಿಯವರೆಗೆ ಅಂತ ಹೇಳಬೇಕಾ? ಈಗ ನಮ್ಮಲ್ಲಿ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ, ಮನೋರಂಜನಾ ಕಾರ್ಯಕ್ರಮ ಉಂಟು, ಹಾಡುವುದಕ್ಕೆ, ಬಾರಿಸುವುದಕ್ಕೆ, ನುಡಿಸುವುದಕ್ಕೆ ಎಲ್ಲ ಮಹಿಳೆ. ಒಂದು ವೇಳೆ ನಮ್ಮಲ್ಲಿರುವ ಬೇರೆಯವರಿಗಿಂತ ಅದು ಕಲಿಸ್ತೇವೆ. ಆ ಊರಿಂದ ಇವರಿಗೆ ಬರಲಿಲ್ಲ. ಕಾರಣ ಏನು? ಈ ಊರಿನ ಕಲಾಭಿಮಾನಿಗಳು ನಿಮ್ಮನ್ನು ಬಯಸ್ತಾರೆ ಅಂತಾದ್ರೆ ಅವರಿಗೆ ಸರಿಯಾದಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವುದು ಅರಸನಾಗಿ ಕರ್ತವ್ಯ ಅಲ್ಲ. ಸರಿಯಾದಂತಹ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಪರಿಪಾಲಿಸುತ್ತಾ ಬರ್ತಾ ಇದ್ದೇನೆ ಅನ್ನೋದ್ರಲ್ಲಿ ಯಾವ ಸಂಶಯ ಏನಿಲ್ಲ. ಯಾಕಂದ್ರೆ ಇದು ರಾಜಕೀಯ ಅಲ್ಲ, ಪ್ರಜಾಕೀಯ. ಪ್ರಜೆಗಳನ್ನು ಮಕ್ಕಳ ಹಾಗೆ ಪರಿಪಾಲಿಸಿಕೊಂಡು ಬರ್ತಾ ಇದ್ದೇನೆ. ಆದ್ರೆ ಒಂದು ವಿಚಾರ ಉಂಟು, ಇಂತಹ ಒಂದು ಅಮೋಘವಾದಂತಹ ಪ್ರತಿಭೆಗೆ ಇದು ತನಕ ಒಂದು ಕನ್ಯಾರತ್ನದ ಭಾಗ್ಯ ಒದಗಿ ಬರಲಿಲ್ಲ, ಮದುವೆ ಆಗಲಿಲ್ಲ. ಹೌದಲ್ಲ? ಯಾಕೆ ಈ ಕೌಳಿಗರಿಗೆ ಹೆಣ್ಣು ಕೊಡುವರಿಲ್ಲ ಅಂತಲ್ಲ? ಬೇಕಾದ್ರೆ ಒಂದು ಕರೆ ಕೊಡಿ. ಮಂತ್ರೇಶ್ವರನಾದಂತಹ ಕೌಳಿಗ ಭೂಪತಿ ಮದುವೆ ಆಗುವುದಕ್ಕೆ ಬೇಕಾಗಿ ಮನ ಮಾಡಿದ್ದಾನೆ, ಹೆಣ್ಣು ಕೊಡುವರು ಮುಂದೆ ಬನ್ನಿ ಅಂತ ಸರದಿಯ ಸಾಲಿನಲ್ಲಿ ಬಂದು ನಿಂತಾರೆ ನನಗೆ ಹೆಣ್ಣು ಕೊಡುವುದಕ್ಕೆ ಬೇಕಾಗಿ. ಆದ್ರೆ ವಿಷಯ ಏನು? ನಾನು ಮದುವೆ ಆಗದೆ ಇರುವುದಕ್ಕೆ ಒಂದು ಬಿಡುವಿಲ್ಲದಂತಹ ರಾಜಕೀಯ. ಯಾವಾಗ ಬಿಡುವಿಲ್ಲದಂತಹ ರಾಜಕೀಯದಲ್ಲಿ ತನ್ನನ್ನು ನಾನು ಒಬ್ಬ ತೊಡಗಿಸಿಕೊಳ್ತಾನ